ಸರ್ ಇದು ಬಂದು 4,40,000 ನೆಗೋಷಿಯಬಲ್ ಸರ್. 4,40,000. ಹೌದೌದು ಸರ್. ಸರ್ ಇದು ಬಂದು 4,40,000 ಹೆಚ್ಚು ಕಡಿಮೆ. ಓಕೆ, ನೀವು ಬನ್ನಿ ಎದುರುಗಡೆ ಡೈರೆಕ್ಟ್ ಆಗಿ ಗಾಡಿ ವಿಸಿಟ್ ಮಾಡಿ ಒಂದು 4,20,000 ಮಾಡ್ಕೊಳ್ಳಿ. ಸರ್ ಇದು ಬಂದು 4,65,000 ನೆಗೋಷಿಯಬಲ್. ಫೈನಲ್ ಟು ಫೈನಲ್ ಒಂದು 4,30,000 ಬಂದ್ರೆ ಮಾಡ್ಕೊಡ್ತೀವಿ. ಪ್ರೈಸ್ ಬಂದು 325 ಕೋಟ್ ಮಾಡೋದು ಒಂದು 290 ಮಾಡ್ಕೊಡ್ತೀವಿ ಸರ್. 290 ಎಲ್ಲ ಆಗುತ್ತಲ್ಲ ಸರ್? ಖಂಡಿತ ಸರ್, ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಮಾಡೋಣ ಸರ್. ಖಂಡಿತ ಬನ್ನಿ. ಗಾಡಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಡ್ಯೂಯಲ್ ಟೋನ್ ಪ್ರೈಸ್ ಬಂದು 6,20,000 ನೆಗೋಷಿಯಬಲ್. ಇದಕ್ಕೂ ನಿಮಗೆ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಒಂದು 4 to 4.5 lakhs ಲೋನ್ ಆಗುತ್ತೆ ಸರ್. ಸರ್ ಇನ್ನೊಂದು ಸರ್ ಪ್ರೈಸ್ ಹೇಳಿ ಸರ್. 6,20,000 ನೆಗೋಷಿಯಬಲ್. ಎಲ್ಲರೂ ಹೇಗಿದ್ರ, ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ರೆ ಸಾಯಿ ಎಲೆಗನ್ಸ್ ಅಂದ್ಬಿಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಈ ಶೋರೂಮ್ ಅಲ್ಲಿ ಇವತ್ತು ಸ್ಟಾಕ್ ಎಲ್ಲ ಕಂಪ್ಲೀಟ್ ಚೇಂಜ್ ಆಯ್ತು. ಲಾಸ್ಟ್ ವಿಡಿಯೋ ಮಾಡಿದ್ದೆ, ಸೊ ಆಲ್ಮೋಸ್ಟ್ ಸ್ಟಾಕ್ ಚೇಂಜ್ ಆಗಿದೆ. ಹಾಗೇನೆ ಶಿಫ್ಟ್ ಹುಡುಕೋರಿಗೆ ಇಲ್ಲಿ ಶಿಫ್ಟ್ಗಳು ತುಂಬಾ ಇದೆ. ಹಾಗೇನೆ ಪೋಲೋಗಳು ಹುಡುಕೋರಿಗೆ ಪೋಲೋನ್ ಇದೆ. ಹಾಗೇನೆ ಒಂದು ಮಾಡಲ್ ಅಲ್ಲಿ ಕಾರ್ ಹುಡುಕ್ತಾ ಇರ್ತಾರೆ ತುಂಬಾ ಜನ. ಮಾಡಲ್ ಅಲ್ಲಿ ಬೆಸ್ಟ್ ವೆಹಿಕಲ್ ನೋಡ್ತಾ ಇರ್ತಾರೆ. ಆಮೇಲೆ ಕ್ವಾಲಿಟಿ ಗುಡ್ ಕಂಡೀಷನ್ ವೆಹಿಕಲ್ ನ ಹುಡುಕ್ತಾ ಇರ್ತಾರೆ. ಸೊ ಅವ್ರು ಆರಾಮಾಗಿ ಈ ಶೋರೂಮ್ ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಹಾಗೇನೆ ಇವಾಗ ಶೋರೂಮ್ ಅವ್ರು ಇರ್ತಾರೆ, ಅವ್ರ ಜೊತೆ ಮಾತಾಡಿ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ನಿಮ್ಮ ಹೆಸರು ಸರ್? ರಾಜೇಶ್ ಅಂತ. ಹೌದಾ ಸರ್? ಹಾಗೆ ನಿಮ್ಮ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ಸರ್ ನಮ್ದು ಸಾಯಿ ಎಲಿಗೆನ್ಸ್ ಯೂಸ್ ಕಾರ್ ಶೋರೂಮ್ ಜೆಪಿ ನಗರ್ ಸೆಕೆಂಡ್ ಫೇಸ್ ಅಲ್ಲಿ ಇದೆ, ನಿಯರ್ ಬೈ ಡೆಲ್ಮಿಯಾ ಸರ್ಕಲ್. ಹೌದಾ ಸರ್? ಸರ್ ಇವತ್ತು ಮತ್ತೆ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಸರ್. ನಿಮ್ಮ ಹತ್ರ ಶಿಫ್ಟ್ ಗಳಿದೆ, ಈಗ 3 ಶಿಫ್ಟ್ ಗಳಿದೆ, ಆಮೇಲೆ 4 ಪೋಲೋಗಳಿದೆ, ಹಾಗೇನೆ ಆಲ್ಮೋಸ್ಟ್ ಎಲ್ಲ ಮಾಡಲ್ ವೆಹಿಕಲ್ಸ್ ಇದೆ ಸರ್. ಇವತ್ತು ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ 3.5 ಇಂದ ಸ್ಟಾರ್ಟ್ ಆಗುತ್ತೆ. 3.5 ಇಂದ ಸರ್. ಆಮೇಲೆ ಒಳ್ಳೆ ಮಾಡಲ್ ವೆಹಿಕಲ್ ಅಲ್ಲ ಸರ್? ಮಾಡಲ್ ವೆಹಿಕಲ್. ಸೊ ಇವಾಗ ನೀವು 3.5 ಲಕ್ಷದ ಅಂತ ಹೇಳಿದ್ರು, ಹಂಗಂತ ತಕ್ಷಣ ನೀವು ಏನ್ ಗುರು ಇಲ್ಲಿ ಬಜೆಟ್ ಜಾಸ್ತಿ ಇದೆ ಅನ್ಕೋಬೇಡಿ. ಹಂಗೆ ಕಾರ್ಗಳು ಅವ್ರು ಏನ್ ಬಜೆಟ್ ಹೇಳಿದ್ರೆ ಅದ್ ತಕ್ಕಂಗೆ ಗಾಡಿಗಳು ಕಂಡೀಷನ್ ಹಂಗಿದೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನ್ ಪ್ರೈಸ್ ಇರುತ್ತೆ ಆ ಪ್ರೈಸ್ ಅಲ್ಲಿ ಕಾರ್ಗಳೆಲ್ಲ ಸಿಗ್ತಾಬಹುದು ಸರ್. ಹಾಗೆ ಲೋನ್ ಸರ್? ಲೋನ್ಸ್ ಆಗುತ್ತೆ ಸರ್. 2012 ಮಾಡಲ್ ಅಬೋ ಎಲ್ಲ ಲೋನ್ಸ್ ಆಗುತ್ತೆ. ಎಲ್ಲಿಂದ ಬಂದ್ರೆ ಲೋನ್ ಮಾಡ್ಕೊಡ್ತೀವಿ ಖಂಡಿತ ಸರ್. ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್, ಕಮಿಷನ್ ಸರ್? ಸರ್ ಟ್ರಾನ್ಸ್ಫರ್ ಚಾರ್ಜಸ್ ಇರುತ್ತೆ, ಕಮಿಷನ್ ಏನು ಇರಲ್ಲ. ಕಮಿಷನ್ ನೋ ಕಮಿಷನ್, ಜಸ್ಟ್ ಟ್ರಾನ್ಸ್ಫರ್ ಚಾರ್ಜಸ್ ಸರ್. ಹಾಗೇನೆ ಲಾಸ್ಟ್ ಟೈಮ್ ಏನೋ ಇಂಜಿನ್ ವ್ಯಾರಂಟಿ ಬಗ್ಗೆ ಹೇಳಿದ್ರಿ ಸರ್, ಏನ್ ಸರ್ ಅದು ಹೇಳ್ಬಿಡಿ ಸರ್. ಸರ್ 1 year ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತೀವಿ. ಸೊ ಇಂಜಿನ್ ಅಂಡ್ ಗೇರ್ ಬಾಕ್ಸ್. ಹೌದು. ಸೊ ಒಂದೊಂದು ಶೋರೂಮ್ ಅಲ್ಲಿ ಜಸ್ಟ್ ನಿಮ್ಗೆ ಕಾರ್ ಅಷ್ಟೇ ಕೊಡ್ತಾರೆ, ಏನು ಗ್ಯಾರಂಟಿ ಕೊಡಲ್ಲ. ಇಲ್ಲಿ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವ್ಯಾರಂಟಿ ಇರುತ್ತೆ. ನೀವು ತಗೊಂಡೋಗಿ 1 year ಅಲ್ಲಿ ಏನಾದ್ರೆ ಸೊ ಏನೋ ಸಣ್ಣ ಪುಟ್ಟ ಅದೇನು ಮಾಡಿಸ್ಕೊಡ್ತಾರೆ. ಆಲ್ಮೋಸ್ಟ್ ಇಲ್ಲಿ ಇರೋ ವೆಹಿಕಲ್ ಅಲ್ಲಿ ಯಾವ್ದು ತರ ಸಮಸ್ಯೆ ಇರಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ, ಯಾಕಂದ್ರೆ ತುಂಬಾ ವಿಡಿಯೋಗಳು ಮಾಡಿದ್ದೀವಿ ಇಲ್ಲಿ. ಸೊ ಆಲ್ಮೋಸ್ಟ್ ಗುಡ್ ಕಂಡೀಷನ್ ವೆಹಿಕಲ್ಸ್ ಇದೆ ಅಂತ ಅನ್ಬೋದು ಸರ್. ಹಾಗೆ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇದೆ, ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಫಸ್ಟ್ ನಮಗೆ ಶಿಫ್ಟ್ ತೋರಿಸ್ತಾರೆ ಸರ್. ತುಂಬಾ ಜನ ಶಿಫ್ಟ್ ನೋಡ್ತಿರ್ತಾರೆ, ನಿಮ್ಮ ಹತ್ರ ಶಿಫ್ಟ್ ಗಳು ಜಾಸ್ತಿ ಇದೆ ಸರ್. ಸ್ವಿಫ್ಟ್ 3 ಗಾಡಿ ಇದೆ. ಇದು ಬಂದು ಸ್ವಿಫ್ಟ್ 2014 ಮಾಡಲ್. ಓಕೆ ಸರ್. ಗಾಡಿ ಬಂದು 66,000 ಓಡಿದೆ. 66,000? ಹೌದೌದು, 66,000 ಓಡಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ ಸರ್. ಹಾಗೆ ಫೀಚರ್ಸ್ ಸರ್? ಫೀಚರ್ಸ್ ಬಂದ್ರೆ ನಿಮ್ಗೆ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. ಸೊ ನೋಡ್ತಾ ಇರ್ಬೋದು ಗಾಡಿ ನೀವು. ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ, ಒಂದು ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಅನ್ಬೋದು. ವೆಹಿಕಲ್ ತುಂಬಾ ನೋಡಕ್ ನೀಟ್ ಆಗಿದೆ ಅನ್ಬೋದು. ಹಾಗೆ ಟೈರ್ ಕೂಡ ಒಂದು 40% ಟೈರ್ ಇದೆ. ಒಂಥರ ಶೋರೂಮ್ ಅಲ್ಲಿ ನೀವು ಯಾವ ತರ ಕಾರ್ಗಳು ನೋಡ್ತೀರಾ ಅದೇ ಸರ್ ನೀಟ್ ಆಗಿದೆ ವೆಹಿಕಲ್. ಡೆಂಟ್ ಸ್ಕ್ರಾಚ್ ಏನಿಲ್ಲ, ನೋಡ್ತಾ ಇರ್ಬೋದು ಸರ್. ಹಾಗೆ ಪ್ರೈಸ್ ಸರ್ ಇರೋದು? ಸರ್ ಇದು ಬಂದು 4,40,000 ನೆಗೋಷಿಯಬಲ್ ಸರ್. 4,40,000? ಹೌದೌದು ಸರ್. ಖಂಡಿತ ಸರ್. ಮುಂದೆ ಬಂದ್ರೆ ಏನಾಗುತ್ತೆ ಸರ್? ಸರ್ ಒಂದು 425 ಮಾಡ್ಕೊಡೋಣ. ಓಕೆ ಸರ್. ಹಾಗೆ ಲೋನ್ ಸರ್ ಇದ್ರದ್ದು? ಸರ್ ಲೋನ್ ಆಗುತ್ತೆ, ಅಪ್ ಟು 3 lakhs ಲೋನ್ ಆಗುತ್ತೆ ಸರ್. ಜಸ್ಟ್ 1 lakh 1.5 lakh ವರೆಗೂ ಡೌನ್ ಪೇಮೆಂಟ್ ಮಾಡ್ರೆ ಸಾಕು. ಇವತ್ತು ನಾವು ರೆಡ್ ಶಿಫ್ಟ್ ನೋಡಿದೀವಿ, ಈಗ ಒಂದು ಬ್ಲೂ ಇದೆ ಸರ್. ಹಾಗೆ ಡೀಟೇಲ್ಸ್ ಸರ್? ಇದು ಬಂದು 2013 ಜಸ್ಟ್ 46,000 ಓಡಿದೆ. ಬರೀ 46,000? ಬರೀ 46,000. ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಗಾಡಿ. ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ, ಆಕ್ಸಿಡೆಂಟ್ ಫ್ರೀ. ಓಕೆ. ನೀವು ಲೋನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಒಂದು 3 lakhs ವರೆಗೂ ಲೋನ್ ಆಗುತ್ತೆ. 3 lakh ಲೋನ್ ಆಗುತ್ತೆ ಸರ್. ಹಾಗೆ ಫೀಚರ್ ಸರ್ ಇದ್ರಲ್ಲಿ? ಸರ್ ಇದು ಅಷ್ಟೇ, ಪವರ್ ವಿಂಡೋಸ್, AC, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಇದ್ರಲ್ಲಿ. ಇಂಟೀರಿಯಲ್ ನೋಡ್ತಾ ಇರಬಹುದು, ಒಂದು ಶೋರೂಮ್ ಟೇಸ್ಟ್ ಇದೆ. ತುಂಬಾ ನೀಟ್ ಆಗಿ ಇಟ್ಕೊಂಡಿದ್ದಾರೆ ಇಂಟೀರಿಯಲ್ ಅನ್ಬೋದು. ಸೊ ಹಾಗೆ ಟೈರ್ ಕೂಡ ಇದು ಕೂಡ 50-60% ಟೈರ್ ಇದೆ ಸರ್. ಹಾಗೆ ಪ್ರೈಸ್ ಸರ್ ಇದ್ರದ್ದು? ಸರ್ ಇದು ಬಂದು 4,40,000 ಹೆಚ್ಚು ಕಡಿಮೆ. ಓಕೆ. ನೀವು ಬನ್ನಿ ಎದುರುಗಡೆ ಡೈರೆಕ್ಟ್ ಆಗಿ ಗಾಡಿ ವಿಸಿಟ್ ಮಾಡಿ ಒಂದು 4,20,000 ವರೆಗೂ ಮಾಡಿ. 4,20,000 ಆಗುತ್ತೆ ಸರ್ ಖಂಡಿತ. ಓಕೆ. ರೆಡ್ ನೋಡಿದ್ವಿ, ಬ್ಲೂ ನೋಡಿದ್ವಿ, ವೈಟ್ ಇದೆ ಸರ್. ಹಾಗೆ ಡೀಟೇಲ್ಸ್ ಸರ್ ಇದ್ರದ್ದು? ಸರ್ ಇದು ವೈಟ್ ಸ್ವಿಫ್ಟ್ 2013 ಮಾಡಲ್ VXI. ಓಕೆ. ಗಾಡಿ ಬಂದು 50,000 ಓಡಿದೆ, ಸಿಂಗಲ್ ಓನರ್. ಇದು ಕೂಡ ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಆಗಿರೋ ಗಾಡಿ. ಸಿಂಗಲ್ ಓನರ್? ಹೌದು, ಸಿಂಗಲ್ ಓನರ್. ಪ್ರೈಸ್ ಬಂದು 4,500 ಹೆಚ್ಚು ಕಡಿಮೆ ಸರ್. ಸರ್ ಹಾಗೆ ಫೀಚರ್ಸ್ ಒಂದು ಹೇಳ್ಬಿಡಿ ಸರ್. ಫೀಚರ್ಸ್ ಬಂದು AC, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್, ಮತ್ತೆ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರಬಹುದು, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಗಾಡಿ. ಸರ್ 3 ಶಿಫ್ಟ್ ಒಂಥರ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಸರ್ ವೆಹಿಕಲ್. ಖಂಡಿತ 3 ಗಾಡಿನೂ ಕಂಪ್ಲೀಟ್ ಶೋರೂಮ್ ಮೇಂಟೈನ್ಡ್, ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುವಂತದ್ದು. 3 ಗಾಡಿಗೂ ಲೋನ್ ಎಲಿಜಿಬಿಲಿಟಿ ಇದೆ. ಓಕೆ. ನೀವು ಚೆಕ್ ಮಾಡಿ ತಗೊಳ್ಬಹುದು ಸರ್. ಸರ್ ಹಾಗೆ ಪ್ರೈಸ್ ಸರ್? ಸರ್ ಇದು ಬಂದು 4,65,000 ನೆಗೋಷಿಯಬಲ್. ಫೈನಲ್ ಟು ಫೈನಲ್ ಒಂದು 4,30,000 ಬಂದ್ರೆ ಮಾಡ್ಕೊಡ್ತೀವಿ. 4,30,000 ಆಗುತ್ತಲ್ಲ ಸರ್? ಖಂಡಿತ. ಲೋನ್ ಕೂಡ ಆಗುತ್ತಲ್ವಾ? 100% ಲೋನ್ ಕೂಡ ಮಾಡ್ಕೊಡ್ತೀವಿ. ಓಕೆ. ಸೊ ಇಷ್ಟೊತ್ತು ಶಿಫ್ಟ್ ನೋಡಿದ್ವಿ, ಇವಾಗ ಹಾಗೆ ಪೋಲೋಗಳು ನೋಡೋಣ. ಕಂಟಿನ್ಯೂ 3 ಪೋಲೋಗಳಿದೆ ಇರುತ್ತೆ ಸರ್. ಡೀಟೇಲ್ಸ್ ಸರ್ ಫಸ್ಟ್? ಸರ್ ಇದು Volkswagen Polo. ಓಕೆ. 2010 ಮಾಡಲ್, ಹೈಲೈನ್. 10 ಮಾಡಲ್ ಹೈಲೈನ್? ಹೌದೌದು. ಓಕೆ. ಟೈರ್ ಕೂಡ 90% ಟೈರ್ ಗಳಿದಾವೆ. 80,000 ನೋಡಿದೆ ಗಾಡಿ ಬಂದು. ಪ್ರೈಸ್ ಬಂದು 3,25,000 ಫೈನಲ್. ಓಕೆ.
ಎಕ್ಸ್ಪೆಕ್ಟೆಡ್. ಅದ್ರಲ್ಲಿ ನಿಮಗೆ ಫೈನಲ್ ಒಂದು 290 ವರೆಗೂ ಮಾಡ್ಕೊಡ್ತೀವಿ ಸರ್ ಸರ್. ಫೀಚರ್ಸ್ ಏನಿದೆ ಸರ್ ಫೀಚರ್ಸ್ ವಿತ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲಾಯ್ ವೀಲ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಸರ್ ಇನ್ನು ಸರ್ ಪ್ರೈಸ್ ಸರ್ ಪ್ರೈಸ್ ಬಂದು 325 ಕೋಟ್ ಮಾಡೋದು ಒಂದು 290 ಮಾಡ್ಕೊಡ್ತೀವಿ ಸರ್. 290 ಎಲ್ಲ ಆಗುತ್ತಲ್ಲ ಸರ್ ಖಂಡಿತ. ಹಾಗೆ ಇವಾಗ ವೈಟ್ ಪೋಲೋ ನೋಡಿದ್ವಿ, ಹಾಗೆ ರೆಡ್ ಇದೆ ಸರ್, ಇದು ಡಿಮ್ಯಾಂಡೆಡ್ ಕಲರ್ ಸರ್ ಇದು ಆಕ್ಚುಲಿ. ಹೌದು ಸರ್, ಪೋಲೋ ಅಲ್ಲಿ Sir, ವೈಟ್ ಅಂಡ್ ರೆಡ್ ಡಿಮ್ಯಾಂಡೆಡ್. ಇದು ಸಿಂಗಲ್ ಓನರ್ 2015 ಮಾಡಲು, ಗಾಡಿ ಬಂದು 80,000 ಓಡಿದೆ, ಹೈಲೈನ್ ಡೀಸೆಲ್. ಓಕೆ ಫೀಚರ್ಸ್ ವೈಸ್ ಬಂದ್ರೆ ಟಾಪ್ ಎಂಡ್ ಆದ್ರಿಂದ ಏರ್ ಬ್ಯಾಗ್, ABS, Mag ಅಲಾಯ್ wheel. ವೀಲ್ಸ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. Music Spoiler system, ಕೂಡ ಇದೆಯಲ್ಲ sir? ಹೌದು. ಓಕೆ ಇದಕ್ಕೆ ಅಪ್ರಾಕ್ಸಿಮೇಟ್ ಒಂದು 4 lakhs ವರೆಗೂ ಲೋನ್ ಮಾಡ್ಕೊಡ್ತೀವಿ ಸರ್. 4 ಲ್ಯಾಕ್ ಎಲ್ಲ ಲೋನ್ ಆಗುತ್ತೆ ಖಂಡಿತ 4 lakhs ವರೆಗೂ ಲೋನ್ ಮಾಡ್ಕೊಡ್ತೀವಿ, ನಿಮ್ದು ಪ್ರೊಫೈಲ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ. ಫುಲ್ಲಿ ಟಾಪ್ ಎಂಡ್ ಇದೆ, ಹೌದು, ಸ್ಟೇರಿಂಗ್ fully ಕಂಟ್ರೋಲ್ ಎಲ್ಲ ಬರುತ್ತೆ, AC ಇನ್ಬಿಲ್ಟ್ ಸಿಸ್ಟಮ್ ಇದೆ ಹೌದು ಕಂಪ್ನಿದು. ಸರ್ ಇನ್ನೊಂದ್ಸರಿ ಪ್ರೈಸ್ ಸರ್ ಸರ್ ಇದು ಬಂದು 5,90,000 ನೆಗೋಷಿಯಬಲ್. ಫೈನಲ್ ಡೆಡ್ ಬಾಟಮ್ ಪ್ರೈಸ್ 560 ಬಂದ್ರೆ ಮಾಡ್ಕೊಡ್ತೀವಿ. 560 ಎಲ್ಲ ಆಗುತ್ತೆ. ಖಂಡಿತ ಸರ್. ಸೊ ಗಾಡಿ ನೋಡ್ತಾ ಇರ್ಬೋದು ನೀವು, ನೀಟ್ ಆಗಿದೆ, ಒಂದು ಡೆಂಟು ಸ್ಕ್ರಾಚ್ ಎಲ್ಲೂ ಕಾಣ್ತಾ ಇಲ್ಲ, ಒಂದು ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ವೆಹಿಕಲ್ ಅನ್ಬೋದು, ತುಂಬಾ ನೀಟ್ ಆಗಿದೆ ಸರ್. ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್ ಮುಂದೆ ಬಂದ್ರೆ. ಸರ್ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡೋಣ ಸರ್, ಖಂಡಿತ ಬನ್ನಿ ಗಾಡಿ ನೋಡಿ ಮಾತಾಡೋಣ. ಸರ್ ವೈಟ್ ಪೋಲೋ ಆಯ್ತು, ಆಮೇಲೆ ರೆಡ್ ಪೋಲೋ ಆಯ್ತು, ಹಾಗೆ ಇನ್ನೊಂದು ವೈಟ್ ಇದೆ ಸರ್ ಇನ್ನೊಂದು ವೈಟ್ ಇದೆ ನಮ್ಮ ಹತ್ರ. ಇದು ಬಂದು 2015 ಸಿಂಗಲ್ ಓನರ್ ಹೈಲೈನ್ TDI 1.5 ಲೀಟರ್ ಇಂಜಿನ್. ಓಕೆ ಸರ್ ಗಾಡಿ ಬಂದು ಸಿಂಗಲ್ ಓನರ್, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಬಂದು 78,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ. ಸರ್ ಇದಕ್ಕೂ ಸ್ಪಾಯ್ಲರ್ ಇದೆ ಅಲ್ವಾ? ಹೌದು, ಸ್ಪಾಯ್ಲರ್ ಎಲ್ಲ ಇದೆ. ಇದು ವಿತ್ ಫೀಚರ್ಸ್ ಬಂದ್ರೆ ಡ್ಯೂಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಡ್ಯೂಯಲ್ ಟೋನ್ ಪ್ರೈಸ್ ಬಂದು 6,20,000 ನೆಗೋಷಿಯಬಲ್. ಇದಕ್ಕೂ ನಿಮ್ಗೆ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಒಂದು 4 to 4.5 lakhs ಲೋನ್ ಆಗುತ್ತೆ ಸರ್. ಸರ್ ಇನ್ನೊಂದು ಸರ್ ಪ್ರೈಸ್ ಹೇಳಿ. ಸರ್ 6,20,000 ನೆಗೋಷಿಯಬಲ್. ನೆಗೋಷಿಯಬಲ್ ಸರ್. ಲೋನ್ ಎಷ್ಟು ಹೇಳಿದ್ರಲ್ಲ ಸರ್? ಲೋನ್ ಅಪ್ ಟು ನಿಮ್ಗೆ 4 to 4.5 lakhs ವರೆಗೂ ಲೋನ್ ಆಗುತ್ತೆ. ಸೊ ಈ ಗಾಡಿನೂ ನೋಡ್ತಾ ಇರ್ಬೋದು ನೀವು, ಇದು ಕೂಡ ಒಂದು ಶೋರೂಮ್ ಟೇಸ್ಟ್ ಇದೆ, ತುಂಬಾ ನೀಟ್ ಆಗಿದೆ ವೆಹಿಕಲ್. ಇದು ಟಾಪ್ ಎಂಡ್ ಅಲ್ವಾ ಸರ್? ಹೌದು ಸರ್, ಟಾಪ್ ಎಂಡ್. ಸೊ ರೆಡ್ ಆಗಿರ್ಲಿ, ವೈಟ್ ಆಗಿರ್ಲಿ, ಪೋಲೋ, ಎರಡು ಪೋಲೋನು ಟಾಪ್ ಎಂಡ್ ಇದೆ, ತುಂಬಾ ನೀಟ್ ವೆಹಿಕಲ್ ಅನ್ಬೋದು. ಅದು ಪ್ರೈಸ್ ಫಿಕ್ಸ್ ಅಲ್ವಾ ಸರ್? ಮುಂದೆ ಸರ್ ಪ್ರೈಸ್ ನೆಗೋಷಿಯೇಟ್ ಆಗುತ್ತೆ, ಬಂದ್ ಗಾಡಿ ನೋಡಿ ಸರ್. ಸರ್ ಇಟಿಯೋಸ್ ಲೀವಾ 2011 ಮಾಡಲು, 90,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಗಾಡಿ. ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಪೆಟ್ರೋಲ್ ಗಾಡಿ, ಟಾಪ್ ಅಂಡ್ V ವರ್ಷನ್. ಪೆಟ್ರೋಲ್ ಸರ್ ಇದು? ಹೌದು ಪೆಟ್ರೋಲ್. So, mag wheel ನೋಡ್ತಾ ಇರ್ಬೋದು ಮ್ಯಾಗ್ ವೀಲ್ ಎಲ್ಲ ಇದೆ, ಮಿತ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿ. ಸಿಂಗಲ್ ಓನರ್. ಸೊ ಇದಕ್ಕೂ ಕೂಡ ಸ್ಪಾಯ್ಲರ್ ಇದೆ ಮೇಲೆ, ಬ್ಲಾಕ್ ಕಲರ್. ಸರ್ ಹಾಗೆ ಫೀಚರ್ ಸರ್ ಇದು? ಸರ್ ಫೀಚರ್ಸ್ ಬಂದು ಡ್ಯೂಯಲ್ ಏರ್ ಬ್ಯಾಗ್ಸ್, ABS, ಅಲಾಯ್ ವೀಲ್ಸ್, ಮ್ಯೂಸಿಕ್ ಸಿಸ್ಟಮ್ ಕಂಪನಿಯಿಂದಾನೆ ಎಲ್ಲ ಬರುತ್ತೆ ಸರ್. ಓಕೆ. ಸೊ ಮ್ಯಾಗ್ ವೀಲ್ 2011 ಮಾಡಲ್. ಸರ್ ನಮಗೆ ಟೊಯೋಟಾದಲ್ಲಿ ಇಂಜಿನ್ ಕಡಿಮೆ ಅಂದ್ರೆ 3 ಲಕ್ಷ ಹೌದು ಓಡ್ತಾವೆ. ಖಂಡಿತ. ಇದು 90,000 ಓಡಿದೆ, ನಿಮ್ಗೆ ಈಸಿಲಿ ಇನ್ನ ಒಂದು 2 ಲಕ್ಷವರೆಗೂ ಓಡಿಸಬಹುದು ಸರ್. 2 ಲಕ್ಷವರೆಗೂ ಆರಾಮಾಗಿ ಓಡಿಸಬಹುದು. ಸೊ ಹಾಗೆ ಸರ್ ಪ್ರೈಸ್? ಸರ್ ಪ್ರೈಸ್ ಬಂದು 3,75,000 ನೆಗೋಷಿಯಬಲ್ ಸರ್. 3,75,000 ಲೋನ್ ಸರ್ ಇದು? ಸರ್ ಲೋನ್ ಲೋನ್ ಆಗುತ್ತೆ ಸರ್, ಪ್ರೈವೇಟ್ ಅಲ್ಲಿ ಆಗುತ್ತೆ, ಬ್ಯಾಂಕ್ ಅಲ್ಲಿ ಆಗಲ್ಲ. ಒಂದು ವರ್ಷವರೆಗೂ ಲೋನ್ ಸೊ ಮಾಡಿಸ್ಬೋದು. ಮಾಡಲ್ ಎಷ್ಟು ಹೇಳಿದ್ರು ಸರ್ ಇದು? 2011. 11. ಅದಕ್ಕೋಸ್ಕರ ಪ್ರೈವೇಟ್ ಅಲ್ಲಿ ಫೈನಾನ್ಸ್ So, ಮಾಡ್ಕೊಂಡು loan ಆಗುತ್ತೆ. ಬ್ಯಾಂಗ್ಳೂರಲ್ಲಿ ಇದ್ದವ್ರಿಗೆ. ಬ್ಯಾಂಗ್ಳೂರ್. ಹೌದು. ಓಕೆ. ನಮ್ಮ ಮುಂದೆ ಒಂದು i20 ಇದೆ ಸರ್, ಡೀಟೇಲ್ಸ್ ಸರ್ ಸರ್ ಇದು ಬಂದು i20 2012 ಓಕೆ. ವರ್ಷನ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಆಪ್ಷನಲ್. ಇದರಲ್ಲಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಫೀಚರ್ಸ್ ವೈಸ್. ಓಕೆ. ಮತ್ತೆ ರಿವರ್ಸ್ ಕ್ಯಾಮ್ರಾ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಇದೆ. ಗಾಡಿ ಬಂದು 66,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಗಾಡಿ. ಇದು ಕೂಡ ಆಕ್ಸಿಡೆಂಟ್ ಫ್ರೀ, ಸರ್ಟಿಫೈಡ್ ವೆಹಿಕಲ್. ನೀವು ಬಂದು ಬೇಕಾದ್ರೆ ಗಾಡಿ ಹೋಗ್ತಾರೆ, ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸಿ ಗಾಡಿ ತಗೊಬೋದು ಸರ್. ಸೊ ಶೋರೂಮ್ ತಗೊಂಡೋಗಿ ಟೆಸ್ಟ್ ಚೆಕ್ ಮಾಡ್ಸ್ಕೊಂಡ್ ಬರ್ಬೋದು ಸರ್. ಹೌದೌದು. ಸೊ ಗಾಡಿನ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ, ಇದರಲ್ಲೂ ಡೆಂಟು ಸ್ಕ್ರಾಚ್ ಏನಿಲ್ಲ. ಇಂಟೀರಿಯಲ್ ಕೂಡ ಅದೇ ತರ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಗಾಡಿ ಪ್ರೈಸ್ ಬಂದು 4,10,000 ಕೋಟ್ ಮಾಡ್ತಾ ಇದ್ವಿ, ನೆಗೋಷಿಯೇಟ್ ಆಗುತ್ತೆ. ಎದುರುಗಡೆ ಬನ್ನಿ, ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ. ಓಕೆ ಸರ್. ಲೋನ್ ಇದು? ಸರ್ ಲೋನ್ ನಿಮ್ಗೆ ಅಪ್ ಟು 2.5 lakhs ವರೆಗೂ ಲೋನ್ ಆಗುತ್ತೆ ಸರ್. 70% ಲೋನ್ ಆಗುತ್ತೆ. ಸೊ ಗಾಡಿನೂ ಮಾಡಲ್ ಗಾಡಿ ನೋಡೋದ್ರೆ ತುಂಬಾ ನೀಟ್ ಆಗಿದೆ ವೆಹಿಕಲ್ ಅನ್ಬೋದು. ಬಂದ್ಬಿಟ್ಟು ಶೋರೂಮ್ ವಿಸಿಟ್ ಮಾಡಿ, ಅವ್ರು ಹೇಳ್ತಿರೋ ಪ್ರೈಸ್ ಯಾವ್ದು ಹೇಳಿದ್ರಲ್ಲ, ಯಾವ್ದು ಫಿಕ್ಸ್ ಇರಲ್ಲ. ಇಲ್ಲಿ ಎದುರುಗಡೆ ಬಂದ್ರೆ ಏನ್ ಬೇಕಾದ್ರೆ ಪ್ರೈಸ್ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಸೊ ನೆಗೋಷಿಯಬಲ್ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ನೆಗೋಷಿಯಬಲ್ ಕಾರ್ ಕೊಡ್ತಾರೆ. ಸೊ ಆಲ್ಮೋಸ್ಟ್ ನೀವು ನೋಡಿದ್ರಲ್ಲ ಎಲ್ಲ ನೀಟ್ ವೆಹಿಕಲ್ ಇದೆ ಸರ್. ಹಾಗೆ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದೆ ಸರ್, ಅದು ಸಿಲ್ವರ್ ಕಲರ್ ಇದೆ ನಮ್ಮ ಮುಂದೆ ಸರ್. ಇಕೋ ಸ್ಪೋರ್ಟ್ ಟೈಟಾನಿಯಂ ಆಪ್ಷನಲ್ ಗಾಡಿ, 2014 ಸಿಂಗಲ್ ಓನರ್ ಗಾಡಿ. ಓಕೆ. ಗಾಡಿ ಬಂದು 56,000 ಓಡಿದೆ. 56,000 ಓಡಿದೆ? ಹೌದೌದು, ಜೆನ್ಯೂನ್ 56,000 ಓಡಿದೆ. ಟೈರ್ಸ್ ಎಲ್ಲ ರೀಪ್ಲೇಸ್ ಆಗಿದೆ. ವಿತ್ ಇದು ಕೂಡ ಫೀಚರ್ಸ್ ವೈಸ್ ಬಂದ್ರೆ 2 ಏರ್ ಬ್ಯಾಗ್, ABS, ಅಲಾಯ್ಸ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ಗಾಡಿ, ನೀಟ್ ಆಗಿದೆ ವೆಹಿಕಲ್. ಹೌದು, ತುಂಬಾ ನೀಟ್ ಆಗಿದೆ ವೆಹಿಕಲ್, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಸೊ ಟೈರ್ ಕೂಡ 4 ಮುಂಚೆ ಲಾಸ್ಟ್ ಒಂದ್ 2 ಇಕೋ ಸ್ಪೋರ್ಟ್ ಹಾಕಿದ್ವಿ ನಿಮ್ಮ ಚಾನಲ್ ಅಲ್ಲಿ, ಆಲ್ರೆಡಿ ಸೇಲ್ ಆಯ್ತು. ತುಂಬಾ ಡಿಮ್ಯಾಂಡ್ ಇದೆ ಇಕೋ ಸ್ಪೋರ್ಟ್. ಈಗ ಇದೊಂದು ವೆಹಿಕಲ್ ಇದೆ, ಒಂದು ಸೇಫ್ಟಿಗೆ ಒಂದು ಬೆಸ್ಟ್ ದೊಡ್ಡ ಗಾಡಿ ತರ ಇರಬಹುದು, ಮತ್ತೆ ಮೈಲೇಜ್ ಪರ್ಪಸ್ ಗೆಲ್ಲ ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಅಂತೀರಾ ಸರ್. ಹಾಗೆ ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 5,90,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 5,90,000 ನೆಗೋಷಿಯಬಲ್ ಆಗುತ್ತೆ? ಹೌದು, ಸ್ಲೈಟ್ಲಿ ನೆಗೋಷಿಯಬಲ್. ಬಂದ್ ವೆಹಿಕಲ್ ನೋಡಿ, ಈ ಗಾಡಿಗೂ ಸಹಿತ 4 ರಿಂದ 4.5 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. ಲೋನ್ ಆಗ್ಬಿಡುತ್ತೆ, ಪಕ್ಕಾ ಮಾಡ್ಕೊಡ್ತೀವಿ ಸರ್. ಇನ್ನು ಸರ್ ಪ್ರೈಸ್? ಸರ್ 5,90,000 ನೆಗೋಷಿಯಬಲ್. ಓಕೆ. ಡಿಮ್ಯಾಂಡ್ ಇರುವಂತ ಒಂದು ಗಾಡಿ ಅಂದ್ರೆ ವರ್ನಾ ಸರ್. ಇವಾಗ ಪ್ರೆಸೆಂಟ್ ತುಂಬಾ ಡಿಮ್ಯಾಂಡ್ ಇದೆ. ಖಂಡಿತ. ಸೊ ಡೀಟೇಲ್ಸ್ ಸರ್ ಇರೋದು? ಸರ್ ಹ್ಯುಂಡೈ ವರ್ನಾ ಇದು 2013 1.6 SX ವರ್ಷನ್. ಓಕೆ. ವರ್ನಾ ಫ್ಲೂಡಿಕ್ ಇದು. ಹಾ ಸರ್.
ಇದು ಬಂದ್ಬಿಟ್ಟು SX ವರ್ಷನ್ ಆದ್ರಿಂದ ನಿಮ್ಗೆ ವಿತ್ ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ABS, ಅಲಾಯ್ಸ್, ಆಟೋ ಕ್ಲೈಮೇಟ್ AC, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಇರುತ್ತೆ. ಬ್ರಾಂಡೆಡ್ ಲೆದರ್ ಸೀಟ್ಸ್ ಇದೆ, ಮೆರ್ವಿನ್ ಕಂಪನಿದು ಕಸ್ಟಮರ್ ಹಾಕಿದ್ದಾರೆ. ಓಕೆ, ಗಾಡಿ ವೈಸ್ ಚೆನ್ನಾಗಿದೆ. ಗಾಡಿ ಬಂದು 88,000 ಓಡಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪ್ರೈಸ್ ಕೋಟಿಂಗ್ ಬಂದ್ಬಿಟ್ಟು ಈ ಗಾಡಿದು 5 lakhs ನೆಗೋಷಿಯಬಲ್. 5 lakh ಬಟ್ ನೆಗೋಷಿಯಬಲ್ ಆಗುತ್ತೆ. ಬಂದ್ ವೆಹಿಕಲ್ ನೋಡಿ, ಈ ಗಾಡಿಗೆ ಈಸಿಲಿ ಒಂದು 4 lakhs ವರೆಗೂ ಲೋನ್ ಮಾಡ್ಕೊಡ್ತೀವಿ. 4 lakh ವರೆಗೂ ಲೋನ್ ಆಗ್ಬಿಡುತ್ತೆ. ಆಟೋಮೆಟಿಕ್ 4 lakhs ವರೆಗೂ ಲೋನ್ ಅದು ನೆಗೋಷಿಯಬಲ್ ಆದ್ರೆ 1 lakh ಬರುತ್ತೆ ಅಂದ್ರೆ ಆಗುತ್ತಲ್ಲ. ಹೌದೌದು, ಖಂಡಿತ. ಜಸ್ಟ್ 1 lakh ಡೌನ್ ಪೇಮೆಂಟ್ ಮಾಡ್ರೆ ಸಿಗುತ್ತೆ ನಿಮ್ಗೆ ಗಾಡಿ. ಸೊ ತುಂಬಾ ಜನ ವರ್ಣ ನೋಡ್ತಿರ್ತಾರೆ, ಕಮೆಂಟ್ ಅಲ್ಲಿ ಹಾಕ್ತಿದ್ರಿ ವರ್ಣ. ಮೈಲೇಜ್ ವೈಸ್ ಕೂಡ ನಿಮ್ಗೆ ಸಿಟಿಯಲ್ಲಿ ನಿಮ್ಗೆ 16 to 17 ಬರುತ್ತೆ, ಹೈವೇ 20+ ಬರುವಂತದ್ದು. ಒಳ್ಳೆ ಪಿಕಪ್ ಪರ್ಫಾರ್ಮೆನ್ಸ್ ಇರೋ ಗಾಡಿ. ಮೈಲೇಜ್ ವೆಹಿಕಲ್ ಅಂತೀರಾ? ಹೌದೌದು, ಮೈಲೇಜ್ ಕೂಡ ಚೆನ್ನಾಗಿದೆ. ವೈಟ್ ಕೇಳ್ತಿದ್ರೆ ಇಲ್ಲಿ ಗ್ರೇ ಇದೆ. ಸೊ ನೀವು ಬೇರೆ ಕಾಲ್ ಮಾಡಿ ಸರ್, ಬೈ ಚಾನ್ಸ್ ವೈಟ್ ಕೇಳ್ತಿರ್ತಾರೆ. ವೈಟ್ ಬಂದ್ರೆ ಖಂಡಿತ ನಿಮ್ಗೆ ಅಪ್ಡೇಟ್ ಮಾಡ್ಕೊಡ್ತೀವಿ. ಯಾರನ್ನ ಕಾಲ್ ಮಾಡಿ ನೀವು ವೈಟ್ ಬೇಕಾದ್ರೆ ಅನ್ನೋರು ಇರ್ತಾರ, ಸೊ ಅವ್ರಿಗೆ ವೈಟ್ ಕೂಡ ನೀವು ತೋರಿಸ್ತಾರಂತವ್ರು ನೀವು ಕಾಲ್ ಮಾಡಿದ್ರೆ ಸರ್. ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಇದು ಮಹೇಂದ್ರ XUV 500 ಇದೆ ನಮ್ಮ ಹತ್ರ. W6 ಸಿಂಗಲ್ ಓನರ್. ಗಾಡಿ ಬಂದು ಬರೀ 48,000 ಓಡಿದೆ. ಓಕೆ, ಗಾಡಿ ಬಂದಾಗಿದೆ ಅಷ್ಟೇ ಓಡಿರೋದು. ಮತ್ತೆ ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಗಾಡಿ ಇದು. ಸರಿ ಸರ್. ಇದು ಫೀಚರ್ಸ್ ವೈಸ್ ಬಂತಂದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ಸ್, ABS, ಮತ್ತೆ ಇದ್ರ ಕ್ರೂಸ್ ಕಂಟ್ರೋಲ್ ಸಹಿತ ಇದೆ ಗಾಡಿಯಲ್ಲಿ. ಸೊ ಕ್ರೂಸ್ ಕಂಟ್ರೋಲ್ ಕೂಡ ಕ್ರೂಸ್ ಕಂಟ್ರೋಲ್ ಸಹಿತ ಇದೆ. ವಿತ್ ಲೆದರ್ ಸೀಟ್ಸ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಇದೆ. ಗಾಡಿ ಚೆನ್ನಾಗಿದೆ, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಗಾಡಿ ಪ್ರೈಸ್ ಕೋಟಿಂಗ್ ಬಂದ್ಬಿಟ್ಟು 9 lakhs ಸರ್, ನೆಗೋಷಿಯಬಲ್. ಬಂದು ಎದುರುಗಡೆ ಗಾಡಿ ನೋಡಿ, ಗಾಡಿ ಕಡಿಮೆ ಓಡೋದ್ರಿಂದ ಪ್ರೈಸ್ ಅಷ್ಟಿದೆ. ಬಂದು ಎದುರುಗಡೆ ಬಂದು ಮಾತಾಡಿದ್ರೆ 100% ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. 9 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ನಿಮ್ಗೆ 6.5 to 7 lakhs ಲೋನೇ ಆಗುತ್ತೆ ಸರ್ ಗಾಡಿಗೆ. ಸೊ ಲೋನ್ ಕೂಡ ಆಗ್ಬಿಡುತ್ತೆ ಪಕ್ಕ 6.5 ಇಂದ 7 lakhs ವರೆಗೂ ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್, ಹ್ಯುಂಡೈ ವೆನ್ಯೂ 2020 BS6 ಮಾಡಲ್ ಇದು. ಸೆಕೆಂಡ್ ಓನರ್. ಗಾಡಿ ಬಂದು 80,000 ಓಡಿದೆ. ನೆಕ್ಸ್ಟ್ ಲೆವೆಲ್ ಇದೆ ಸರ್ ಕಾರು. ಗಾಡಿ ತುಂಬಾ ನೀಟ್ ಆಗಿದೆ. ಹೌದೌದು, ಗಾಡಿ ನೀಟ್ ಆಗಿದೆ. ಇದು ಬಂದು 1.2 S ವೇರಿಯಂಟ್. ಇದ್ರಲ್ಲಿ ಕೂಡ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ಸ್, ABS, ಮತ್ತೆ ಲೆದರ್ ಸೀಟ್, ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಇದೆ. ಇದು ಕೂಡ ಕಂಪ್ಲೀಟ್ ಶೋರೂಮ್ ಮೇಂಟೈನ್. ಜಸ್ಟ್ 4 years ಓಲ್ಡ್ ವೆಹಿಕಲ್, BS6 ವೆಹಿಕಲ್ ಇದು. ಬರೀ 4 ವರ್ಷ ಹಿಂದಿನ. ಹೌದು, 4 ವರ್ಷ ಹಿಂದಿನ ವೆಹಿಕಲ್. ಪ್ರೈಸ್ ಕೋಟಿಂಗ್ ಬಂದ್ಬಿಟ್ಟು 8 lakhs ನೆಗೋಷಿಯಬಲ್. 8 ಲಕ್ಷ ನೆಗೋಷಿಯಬಲ್. ಈ ಗಾಡಿಗೆ ಒಂದು 6 ರಿಂದ 6.5 ಲಕ್ಷ ಲೋನೇ ಆಗುತ್ತೆ. ಬಂದ್ ಎದುರುಗಡೆ ನಿಮ್ ಪ್ರೊಫೈಲ್ ಎಲ್ಲ ಕೊಟ್ಟು ಪ್ರೈಸ್ ನೆಗೋಷಿಯೇಟ್ ಮಾಡಿ 100% ರೀಸನಬಲ್ ಡೌನ್ ಪೇಮೆಂಟ್ ಅಲ್ಲಿ ತಗೊಂಡು ಮ್ಯಾಕ್ಸಿಮಮ್ ಲೋನ್ ಮಾಡಿ ಕೊಡೋಣ ಸರ್. ಈ ಗಾಡಿಗೆ ಒಂದೇ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಒಂದೇ ಪ್ರೈಸ್ ನೆಗೋಷಿಯೇಟ್ ಮಾಡಲ್ಲ ಅಂದ್ರೆ 740 ಕ್ಲೋಸ್ ಮಾಡಿ. 740 ಕ್ಲೋಸ್ ಮಾಡ್ತೀನಿ ಖಂಡಿತ ಸರ್, ವಿತೌಟ್ ನೆಗೋಷಿಯಬಲ್. ಹೌದು ಸರ್. ಓಕೆ.